ಹಾಳಾಗಿರುವಂಥದ್ದು ಚನ್ನಪಟ್ಟಣದ ಕುಡಿನೀರು ಕಟ್ಟೆ. ಕಸ ಕಡ್ಡಿ ಕಟ್ಟೆಯ ಅಭಿವೃದ್ಧಿ ಇಲ್ಲ. ಅಕ್ರಮ ಚಟುವಟಿಕೆಗಳ ತಾಣವಾಗಿರುವಂಥದ್ದು ಕೆರೆ. ಚನ್ನಪಟ್ಟಣ ಅಭಿವೃದ್ಧಿ ಅಂತಾಗಿದ್ರೆ ಸಿಪಿ ಯೋಗೇಶ್ವರ್ ಅವರ ಕಾಲದಲ್ಲಿ ಚೆನ್ನಾಗಿ ಅಭಿವೃದ್ಧಿ ಆಗಿತ್ತು. ಈಗ ಅವರೇ ಶಾಸಕರಿದ್ದಾರೆ, ಉಪಚುನಾವಣೆಯಲ್ಲಿ ಗೆದ್ದಿರುವಂಥದ್ದು. ಭಗೀರಥ ಅಂತ ಬೇರೆ ಕರೆಸ್ಕೊಳ್ತಾ ಇದ್ರು. ಯಾಕೆಂದ್ರೆ ಎಷ್ಟೋ ಕೆರೆಗಳಲ್ಲಿ ನೀರೇ ಇರಲಿಲ್ಲ. ಕೆರೆಗಳಿಗೆ ನೀರು ತುಂಬಿಸಿದ್ದಂಥದ್ದು ಕೂಡ ಸಿಪಿ ಯೋಗೇಶ್ವರ್ ಅವರೇ. ಯಾವ ಪಕ್ಷದಲ್ಲಿ ಗೆದ್ರೂ ಕೂಡ ಮುಖ್ಯಮಂತ್ರಿಗಳನ್ನ ಇಟ್ಕೊಂಡು ನೀರನ್ನ ಹರಿಸುವಂತೆ ಕೆಲಸ ಮಾಡ್ತಾ ಇದ್ರು. ಬಟ್ ಈಗ ಆ ಪರಿಸ್ಥಿತಿ ಹಂಗೆ ಇದೆಯಾ? ಇಲ್ಲ. ಅಲ್ಲಿ ಹೇಗಿದೆ ಪರಿಸ್ಥಿತಿ ಕುಡಿನೀರು ಕಟ್ಟೆದು ಅಂತ ನೋಡ್ಕೊಂಬೋಣ. ಮೈಸೂರು ಹೆದ್ದಾರಿ ಪಕ್ಕದಲ್ಲಿರುವ ಕುಡಿನೀರು ಕಟ್ಟೆ ಬಹು ವರ್ಷಗಳಿಂದ ಚನ್ನಪಟ್ಟಣ ನಗರದ ಜನರಿಗೆ ಕುಡಿಯುವ ನೀರು ಪೂರೈಸುತ್ತಿತ್ತು. ಆದರೆ ಈಗ ಕುಡಿಯುವ ನೀರು ಇಲ್ಲ, ಕಟ್ಟೆಯ ಅಭಿವೃದ್ಧಿಯೂ ಇಲ್ಲದಂತಾಗಿದೆ. ಜೊತೆಗೆ ಇರುವ ವಾಕಿಂಗ್ ಪಾರ್ಕ್ನಲ್ಲಿ ಎಲ್ಲ ತರಹದ ಅಕ್ರಮ ಚಟುವಟಿಕೆಗಳು ಎಗ್ಗಿಲ್ಲದೆ ನಡೆಯುತ್ತಿದೆ. ಪಾರ್ಕ್ನಲ್ಲಿ ಕಾಂಡೋಮ್, ಸಿಗರೇಟ್, ಪಾನ್ ಪ್ಯಾಕೆಟ್ಸ್ಗಳು ರಾರಾಜಿಸುತ್ತಿವೆ. 2006-07 ಅವಧಿಯಲ್ಲಿ ಅಂದಿನ ರಾಮನಗರ ಚನ್ನಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರ ಪಾರ್ಕನ್ನ ಅಭಿವೃದ್ಧಿ ಮಾಡಿತ್ತು. ಆದರೆ ಈಗ ಎರಡೂ ಪ್ರಾಧಿಕಾರ ಬೇರೆ ಆಗಿರುವುದರಿಂದ ಚನ್ನಪಟ್ಟಣ ಪ್ರಾಧಿಕಾರ ಅಭಿವೃದ್ಧಿ ಮಾಡಬೇಕಿದೆ. ಜೊತೆಗೆ ಅನೈತಿಕ ಚಟುವಟಿಕೆಗಳನ್ನು ತಡೆಯಬೇಕೆಂದು ಜನರು ಹಾಗೂ ಮಾಜಿ ಪೌರಾಯುಕ್ತರು ನ್ಯೂಸ್ 18 ಮೂಲಕ ಒತ್ತಾಯಿಸಿದ್ದಾರೆ. ಸರ್, ಏನದೆ ಅಂದರೆ ಈಗ ಮೊದಲು ಚನ್ನಪಟ್ಟಣ ರಾಮನಗರ ಜಂಟಿಯಾಗಿ ಪ್ರಾಧಿಕಾರ ಇತ್ತು. ಆವಾಗಿನ ಅಧ್ಯಕ್ಷರು ಡೆವಲಪ್ಮೆಂಟ್ ಮಾಡಿದ್ರು. ಭಾಳ ಚೆನ್ನಾಗಿ ಅವ್ರ ಹ್ಯಾಂಡ್ ಓವರ್ ಇತ್ತು. ರಾಮನಗರ ಚನ್ನಪಟ್ಟಣದ್ದು ಒಬ್ಬರೇ ಅಧ್ಯಕ್ಷರಿದ್ರು. ಆವಾಗ ಅವರೇ ಮೇಂಟೆನೆನ್ಸ್ ಮಾಡ್ತಾಯಿದ್ರು. ಯಾವಾಗ ರಾಮನಗರ ಚನ್ನಪಟ್ಟಣ ಪ್ರಾಧಿಕಾರ ಬೇರೆ ಬೇರೆ ಆಯಿತು, ಮೇಂಟೆನೆನ್ಸು ಸರಿಯಾಗಿ ಮಾಡ್ದೇನೆ ಈಗೆಲ್ಲ ಹಾಳಾಗಿ ಎಲ್ಲ ಗಿಡ ಬೆಳೆದು ನೆಟ್ಟು ಗಿಡ ಎಲ್ಲ ಹಾಳಾಗೋಯ್ತು. ಟೈಲ್ಸ್ ಎಲ್ಲ ಕಿತ್ತೋಗದೆ. ನಾನು ಹೋಯ್ತಿದ್ದೆ ವಾಕಿಂಗ್ಗೆ, ಭಾಳ ಚೆನ್ನಾಗಿತ್ತು. ಈಗ ಯಾರು ಒಬ್ಬರು ಹೆದರ್ತಾರೆ ಹೋಗಿ ಯಾವ ಪಾವು ಬಂದ್ಬಿಟ್ಟದು ಏನು ಅಂದ್ಬಿಟ್ಟು. ಮಾನ್ಯ ನಗರಸಭೆ ಹಾಗೂ ಚನ್ನಪಟ್ಟಣ ಪ್ರಾಧಿಕಾರ, ಸಣ್ಣ ನೀರಾವರಿ ಇಲಾಖೆ ಇರ್ಬೋದು, ಮೂರು ಇಲಾಖೆನೂ ಸೇರಿ ದಯಮಾಡಿ ಆ ಕೆರೆಗೆ ಒಂದು ಪುನಶ್ಚೇತನ ಕೊಡಬೇಕು. ಮತ್ತು ಅಲ್ಲಿರುವಂಥ ಒಂದು ವಾಕಿಂಗ್ ಪಾತ್ನ ಇವತ್ತು ಅನೈತಿಕ ಚಟುವಟಿಕೆಗೆ ಜನ ಉಪಯೋಗಿಸಲು ಬಂದಿದೆ. ಸಾರ್ವಜನಿಕರಿಗೆ ವಾಕಿಂಗ್ ಮಾಡೋಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ನನ್ನದೊಂದು ಮನವಿ. ಆದಷ್ಟು ಬೇಗ ಪಾರ್ಕ್ ಅಭಿವೃದ್ಧಿ ಮಾಡ್ತೇವೆ, ಖಾಸಗಿ ಕಂಪನಿಯ ಸಹಯೋಗದಲ್ಲಿ ಕಾರ್ಯ ಪ್ರಾರಂಭ ಮಾಡುತ್ತೇವೆ ಅಂತ ನಗರಸಭೆ ಪೌರಾಯುಕ್ತರು ಹೇಳಿದ್ದಾರೆ. ಈಗ ಕಮ್ಮಿಂಗ್ ವೀಕ್, ನೆಕ್ಸ್ಟ್ ವೀಕಲ್ಲಿ ನಾವು ಅದನ್ನ ಸ್ವಚ್ಛಗೊಳಿಸಿ ಜೀರ್ಣೋದ್ಧಾರ ಮಾಡುವಂಥ ನಿಟ್ಟಿನಲ್ಲಿ ಒಂದು ಶ್ರಮದಾನ ಅನ್ನುವಂಥ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ನೆಕ್ಸ್ಟ್ ವೀಕಲ್ಲಿ ಅದನ್ನು ಕ್ಲೀನ್ ಮಾಡ್ತೀವಿ ಸರ್. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಉಜ್ಜೀವನ್ ಫೈನಾನ್ಸ್ ಅವರು ಈಗಾಗಲೇ DPR ರೆಡಿ ಮಾಡಿ ಸಬ್ಮಿಟ್ ಮಾಡಿದ್ದೀವಿ ಸರ್. ಅವರವರ ಹೆಡ್ ಆಫೀಸ್ಗೆ ಹೋಗಿ ಅಪ್ರೂವಲ್ ತಗೊಂಡ ನಂತರ ನಮಗೆ ಅವರು ಏನು ಕಾಮಗಾರಿ ಅಂತ ಹೇಳ್ತಾರೆ, ಅದಾದ ನಂತರ ನಾವು ಅದನ್ನ ಅಲ್ಲಿ ಸುಸಜ್ಜಿತವಾದಂಥ ಒಂದು ವಾಯುವಿಹಾರಕ್ಕೆ ಬರುವಂಥ ಸಾರ್ವಜನಿಕರಿಗೆ ಅನುಕೂಲವಾಗುವಂಥ ನಿಟ್ಟಿನಲ್ಲಿ ನಾವು ಅದನ್ನ ಅಭಿವೃದ್ಧಿಪಡಿಸುವಂಥ ನಿಟ್ಟಿನಲ್ಲಿ ನಾವು ಈಗ ಆಲ್ರೆಡಿ ಪಣ ಕೊಟ್ಟಿದ್ದೀವಿ. ಒಂದಿನ ಅಥವಾ 2 ದಿನ ಹೆಚ್ಚು ಕಡಿಮೆ ನೆಕ್ಸ್ಟ್ ವೀಕಲ್ಲಿ ನಾವು ಅದನ್ನ ಒಂದು ಸ್ವಚ್ಛ ಮಾಡಿ ಒಂದು ಹಂತಕ್ಕೆ ತರ್ತೀವಿ. ಒಟ್ನಲ್ಲಿ ಕುಡಿ ನೀರು ಕಟ್ಟೆಗೆ ಯಾವಾಗ ಮರುಜೀವ ಬರುತ್ತದೆ ಅಂತ ನೋಡಬೇಕಿದೆ. ವೆಂಕಟೇಶ್, ನ್ಯೂಸ್ 18 ರಾಮನಗರ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಬೆಂಗಳೂರು ದಕ್ಷಿಣದ ಪ್ರತಿನಿಧಿ AT ವೆಂಕಟೇಶ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೆಂಕಟೇಶ, ಆ ಕುಡಿನೀರು ಕಟ್ಟೆನೂ ಹಾಳಾಗಿ ಪಕ್ಕದ ಪಾರ್ಕು ಕೂಡ ಹಾಳಾಗೋಗಿದೆ. ಯಾವಾಗ ಸರಿ ಮಾಡ್ತಾರಂತೆ? ಅಲ್ಲಿನ ಶಾಸಕರು ಈ ಹಿಂದೆ ಒಳ್ಳೊಳ್ಳೆ ಕೆಲಸ ಮಾಡಿದ್ರಪ್ಪ. ಅಲ್ಲಿನ ಚನ್ನಪಟ್ಟಣದ ಭಗೀರಥ ಅಂತ ಬೇರೆ ಹೆಸರು ಪಡ್ಕೊಂಡಿದ್ರು. ಬಟ್ ಇವಾಗ ಹೆಂಗಿದೆ ಪರಿಸ್ಥಿತಿ ಅಲ್ಲಿ? ಯಾಕೆ ಗಮನ ಹರಿಸ್ತಾ ಇಲ್ವಂತೆ? ಪೃಥ್ವಿರಾಜ್, ಏನಂದ್ರೆ ಇದು ಚನ್ನಪಟ್ಟಣ ನಗರಕ್ಕೆ ಆಗಮನ ಆಗ್ತಾ ಇದ್ದಂತೆ ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲೇ ಇರತಕ್ಕಂತಹ ಕುಡಿನೀರು ಕಟ್ಟೆ ಬಹು ವರ್ಷಗಳಿಂದ ಇದು ನಗರದ ಜನರಿಗೆ ಕುಡಿಯುವ ನೀರನ್ನ ಪೂರೈಕೆ ಮಾಡಲಾಗ್ತಾ ಇತ್ತು. ಆದ್ರೆ ಕಾಲಕ್ರಮೇಣ ಇದು ಸಂಪೂರ್ಣವಾಗಿ ಹಾಳಾಗಿದೆ. ಏನು ಆ ಕೆರೆ ಕೂಡ ಹಾಳಾಗಿರುವಂತದ್ದು, ಜೊತೆಗೆ ಆ ಪಾರ್ಕ್ ಕೂಡ ಸಂಪೂರ್ಣವಾಗಿ ಹಾಳಾಗಿದೆ. ಅನೈತಿಕ ಚಟುವಟಿಕೆಗಳ ತಾಣವಾಗಿ ಆ ಒಂದು ವಾಕಿಂಗ್ ಪಾರ್ಕ್ ಏನಿದೆ ಅದು ಬದಲಾವಣೆ ಆಗಿದೆ. ಏನು ಕಳೆದ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಭರಪೂರ ಭರವಸೆಗಳನ್ನ ಕೊಟ್ಟಂತಹ ಏನು ಸರ್ಕಾರ ಆಗಿರ್ಬೋದು, ಹಾಗೆ ಈಗಿನ ಶಾಸಕರಾಗಿರುವಂತಹ ಯೋಗೇಶ್ವರ್ ಅವರು ಕೂಡ ಬಹಳಷ್ಟು ಅಭಿವೃದ್ಧಿ ಮಾಡ್ತೇವೆ ಎನ್ನುವಂತಹ ಮಾತನ್ನ ಹೇಳಿದ್ರು. ಆದ್ರೆ ಅವರ ಕೊಟ್ಟಂತೆ ಅವರು ಏನು ಅಭಿವೃದ್ಧಿ ಮಾಡುವಲ್ಲಿ ಎಲ್ಲೋ ಒಂದು ಕಡೆ ಹಿಂದುಳಿದಿದ್ದಾರೆ ಎನ್ನುವಂಥದ್ದು ಕಂಡು ಬರ್ತಾ ಇದೆ. ಯಾಕಂದ್ರೆ ಈ ಒಂದು ಭರವಸೆ ಕೂಡ ಇತ್ತು. ಯಾಕಂದ್ರೆ ಕುಡಿನೀರು ಕಟ್ಟೆಯ ಬಳಿ ಆ ಒಂದು ಪಕ್ಕದಲ್ಲಿ ಇರ್ತಕ್ಕಂಥ ಜಾಗದಲ್ಲಿ ಒಂದು ಕ್ರೀಡಾಂಗಣ ಕೂಡ ಮಾಡಬೇಕು, ಜೊತೆಗೆ ಇದನ್ನು ಕೂಡ ಅಭಿವೃದ್ಧಿ ಮಾಡ್ತೇವೆ ಎನ್ನುವಂತಹ ಮಾತುಗಳು ಕೂಡ ಚುನಾವಣಾ ಸಂದರ್ಭದಲ್ಲಿ ಕೇಳಿಬಂತು.
ಆದ್ರೆ ಈವರೆಗೂ ಕೂಡ ಈ ಒಂದು ಅಭಿವೃದ್ಧಿ ಕಾರ್ಯವನ್ನ ಮಾಡ್ಲಿಕ್ಕೆ ಯಾರು ಕೂಡ ಮುಂದಾಗ್ತಾ ಇಲ್ಲ. ಈ ಒಂದು ವಾಕಿಂಗ್ Okay. ಪಾರ್ಕ್ ನಲ್ಲಿ ಸಾಕಷ್ಟು ಅನೈತಿಕ ಚಟುವಟಿಕೆಗಳು ನಡೀತಾ ಇದ್ದಾವೆ. ರಾತ್ರಿ ಆದ್ರೆ ಅಲ್ಲಿ ನಡೆಯಬಾರದ ಎಲ್ಲ ರೀತಿಯ ಚಟುವಟಿಕೆಗಳು ನಡೀತಾ ಇದೆ. Okay. ಹಾಗಾಗಿ ಸ್ಥಳೀಯವಾಗಿರ್ತಕ್ಕಂತಹ ನಗರಸಭೆ ಹಾಗೂ ಅಭಿವೃದ್ಧಿ ಪ್ರಾಧಿಕಾರದ ಜನಪ್ರತಿನಿಧಿಗಳು ಈ ಒಂದು ಅಭಿವೃದ್ಧಿ ಕಾರ್ಯವನ್ನ ನೋಡೋಣ, ಈ ಸುದ್ದಿ ಬಿತ್ತರ ಆದ್ಮೇಲೆ ಆದ್ರೂ ಕ್ರಮವನ್ನ ಕೈಗೊಳ್ತಾರಾ ಅಂತ. ಧನ್ಯವಾದ ವೆಂಕಟೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.